ಹಲೋ, ಹಾಯ್, ನಮಸ್ತೆ. ನಾನು ಸುಜಾತ ಶೆಟ್ಟಿ. ನಮ್ಮ ಕುಂದಾಪುರ ಕೈ ರುಚಿಗೆ ಸ್ವಾಗತ ಹೇಳ್ತಾ ಇವತ್ತೊಂದು ಜೀರಾ ರೈಸ್ ಮತ್ತು ಪಾಲಕ್ ಪನ್ನೀರ್ ರೆಸಿಪಿ ಮೊನ್ನೆ ಅಪ್ಲೋಡ್ ಮಾಡಿದ್ದೀನಿ. ಇವಾಗ ಒಂದು ಜೀರಾ ರೈಸ್ ಮೇಲೆ ಪಾಲಕ್ ಪನ್ನೀರ್ ಹಾಕ್ಕೊಂಡು ತಿಂದರೆ ಹೆಂಗಿರುತ್ತೆ ಅಂದರೆ ತುಂಬ ಭೋಜನ ತುಂಬ ಚೆನ್ನಾಗಿರುತ್ತೆ. ಇವಾಗ ಒಂದು ಬಾಣಲಿಗೆ ನಾನು ಒಂದು ಅರ್ಧ ಕಪ್ಪು ತುಪ್ಪ ಹಾಕ್ಕೊಂಡಿದ್ದೀನಿ. ಜೀರಾ ರೈಸಿಗೆ ತುಪ್ಪನೇ ಮೇನು. ತುಪ್ಪ ಜಾಸ್ತಿ ಹಾಕಿದಷ್ಟು ಚೆನ್ನಾಗಿರುತ್ತೆ. ಇವಾಗ ಸ್ವಲ್ಪ ತುಪ್ಪ ಬಿಸಿ ಆಗ್ತಾ ಇದ್ದಾಗೆ ಗೋಡಂಬಿ ಒಂದು 10-15 ಗೋಡಂಬಿನ ಸಣ್ಣ ಉರಿಯಲ್ಲಿ ಫ್ರೈ ಮಾಡ್ಕೊತೀನಿ. ಎಲ್ಲೂ ಸ್ಕಿಪ್ ಮಾಡಬೇಡಿ, ನೋಡ್ತಾ ಇರಿ. ಹಾಗೆಯೇ ಇದು ಫ್ರೈ ಆಯಿತು. ಗೋಡಂಬಿ ಇದನ್ನು ಎತ್ತಿ ಇಟ್ಕೊತೀನಿ. ಇವಾಗ ಅದೇ ಬಾಣಲಿಗೆ ಒಂದು ಚಮಚ ಜೀರಿಗೆ ಹಾಕ್ತೀನಿ. ಜೀರಿಗೆ ಆಮೇಲೆ ವೈಟು ಪೆಪ್ಪರ್ ಇದ್ದರೆ ಪರವಾಗಿಲ್ಲ, ನನ್ನ ಹತ್ರ ಬ್ಲ್ಯಾಕ್ ಪೆಪ್ಪರ್ ಇತ್ತು, ಅದು ಹಾಕಿದ್ದೀನಿ. ಕಾಳು ಮೆಣಸು, ಆಮೇಲೆ 7-8 ಹಸಿಮೆಣಸಿನ್ಕಾಯಿ ಖಾರ ನೋಡಿ ಹಾಕಿ ಇದು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು. ಇವಾಗ ಒಂದು ದಪ್ಪ ಈರುಳ್ಳಿ ಹಚ್ಚಿ ಇಟ್ಕೊಂಡಿದ್ದೀನಿ. ಇದನ್ನು ಗೋಲ್ಡನ್ ಕಲರ್ ಬರೋ ತನಕ ಇದನ್ನು ಫ್ರೈ ಮಾಡಬೇಕು. ಸಣ್ಣ ಉರಿಯಲ್ಲಿ ಫ್ರೈ ಮಾಡ್ತಾ ಇರಬೇಕು. ದೊಡ್ಡ ಉರಿ ಮಾಡಿದ್ರೆ ಅದು ಸೀದೋಗ್ಬಿಡುತ್ತೆ. ಸಣ್ಣ ಉರಿಯಲ್ಲಿ ಆಗಿದೆ, ಫುಲ್ಲು ರೋಸ್ಟ್ ಆಗಿದೆ. ಇವಾಗ ನಾನು ಒಂದು ಬಾಸುಮತಿ ರೈಸು 1 ಲೋಟಗೆ 3/4 ಲೋಟ ನೀರು ಹಾಕಿಬಿಟ್ಟು ಬೇಯಿಸ್ಕೊಂಡಿದ್ದೀನಿ. 2 ಸೀಟಿ ಹಾಕಿದ್ದೀನಿ. ಅದು ತಣ್ಣಗೆ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ಅನ್ನ ಹಾಕಿಬಿಟ್ಟು ಚೆನ್ನಾಗಿ ಮಗ್ಚಿಬಿಟ್ಟು ಈಗ ನಾನು ಹುರಿದಿರುವಂಥ ಗೋಡಂಬಿನೂ ಹಾಕಿಬಿಟ್ಟು ಆಗೋಯ್ತು ಜೀರಾ ರೈಸು. ಎಷ್ಟು ಈಸಿ ನೋಡಿ, ಒಂದು ಸತಿ ಟ್ರೈ ಮಾಡಿ ನೋಡಿ. ತುಂಬ ಫ್ಲೇವರ್ ಇರುತ್ತೆ ಜೀರಾ ರೈಸು. ಮತ್ತು ಅದ್ರ ಜೊತೆ ಇದು ಕೂರ್ಮಾ, ಪಾಲಕ್ ಪನ್ನೀರು ಯಾವ್ದು ಬೇಕಾದ್ರೂ ಹಾಕೋ ತಿನ್ಬೋದು. ಓಕೆ ಫ್ರೆಂಡ್ಸ್, ಮತ್ತೆ ಸಿಗೋಣ ಇನ್ನೊಂದು ಹೊಸ ವಿಡಿಯೋದೊಂದಿಗೆ. ಹಾಗೆ